ಕೆಲವೇ ಕ್ಷಣಗಳಲ್ಲಿ ಬಿಜೆಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್. ಹಾಸ್ಪಿಟಲ್ ಬಳಿ ಬಂದ ವಿಜಯಲಕ್ಷ್ಮಿ ಕಾರು ಫಲಿಸಿತ ಪವಿತ್ರ ಪೂಜಾ ಫಲ. ಸುಪ್ರೀಂ ಕೋರ್ಟ್ನಲ್ಲಿ ಸಾರಥಿಗೆ ಕಾದಿದೆಯ ಸಂಕಷ್ಟ. ಖಾಕಿ ಮೇಲ್ಮನವಿ ಸಲ್ಲಿಸಿದ್ರೆ ಕಾಟೇರ್ನಿಗೆ ಕಂಟಕ ಫಿಕ್ಸ್. ಆಪರೇಷನ್ ವಿಚಾರವೇ ಅಯ್ಯಗೆ ಮುಳುವಾಗುತ್ತಾ? ಸರ್ಕಾರಕ್ಕೆ ಶುರು ಆಯ್ತಾ ಅನುದಾನ ಸಂಕಷ್ಟ. ಬೆಂಗಳೂರು ಶಾಸಕರಿಂದ ತಲಾ 50 ಕೋಟಿ ಅನುದಾನಕ್ಕೆ ಬೇಡಿಕೆ. ಸಾಲದ ಸುಳಿಯಲ್ಲಿ ಸಿಲುಕಿರುವ ಸಿದ್ದು ಗವರ್ಮೆಂಟ್. ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣ. ಅವನಲ್ಲ, ನಾನೇ ನಿಜವಾದ ಸಂತ್ರಸ್ತೆ ಎಂದ ಪತ್ನಿ ನಿಖಿತಾ. ಮಾರತಹಳ್ಳಿ ಪೊಲೀಸರಿಂದ ಮುಂದುವರಿದ ತನಿಖೆ. ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭಮೇಳಕ್ಕೆ ದಿನಗಣನೆ. ಮಧುವಣಗಿತ್ತಿಯಂತೆ ಸಿದ್ಧವಾದ ಪ್ರಯಾಗ್ರಾಜ್. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಗಾ ಅಪ್ಡೇಟ್ ಇದು. ಈಗಾಗಲೇ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ದರ್ಶನ್. ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ದರ್ಶನ್ ಅಭಿಮಾನಿಗಳಲ್ಲಿ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ನಟ ದರ್ಶನ್. ಆಸ್ಪತ್ರೆ ಆವರಣದಲ್ಲಿ ಈಗಾಗಲೇ ವಿಜಯಲಕ್ಷ್ಮಿ ಅವರ ಕಾರ್ ಕೂಡ ಬಂದಿದೆ. ದರ್ಶನ್ ಡಿಸ್ಚಾರ್ಜ್ ಪ್ರಕ್ರಿಯೆ ಆರಂಭಿಸ್ತಾ ಇದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಯಾವ ಕ್ಷಣದಲ್ಲಾದ್ರೂ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಹುದು. ಹೊಸಕೆರೆಹಳ್ಳಿಯ ಪತ್ನಿ ಫ್ಲಾಟ್ ಸೇರಲಿದ್ದಾರೆ ದರ್ಶನ್. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ. ಡಿಸ್ಚಾರ್ಜ್ ಆಗಿ ಸೀದಾ ಹೊಸಕೆರೆಹಳ್ಳಿಯಲ್ಲಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಇದೆ. ನೇರವಾಗಿ ಅಲ್ಲಿಗೆ ಹೋಗುವಂತ ನಿರೀಕ್ಷೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಧ್ಯಂತರ ಬೇಲನ್ನ ಪಡ್ಕೊಂಡು ಬಂದಂತ ಇದೆ ದರ್ಶನ್. ಸೀದಾ RR ನಗರಕ್ಕೆ ಹೋಗಿಲ್ಲ, ನೇರವಾಗಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಹೋಗಿರುವಂಥದ್ದು. ನೋಡಿ, ಅದೇ ಕಾರು ವಿಜಯಲಕ್ಷ್ಮಿ ಅವರು ಬಂದಿರುವಂತಹ ಕಾರದು. ಬಿಜೆಎಸ್ ಹಾಸ್ಪಿಟಲ್ ಅಲ್ಲಿ ಬಂದಿದ್ದಾರೆ. ಡಿಸ್ಚಾರ್ಜ್ ಪ್ರಕ್ರಿಯೆ ಏನಿದೆ ಅವೆಲ್ಲವನ್ನ ಮುಗಿಸ್ಬಿಟ್ಟು ಆಮೇಲೆ ದರ್ಶನ್ ಅವರನ್ನ ಕರ್ಕೊಂಡು ಅವರ ಫ್ಲಾಟ್ ಏನಿದೆ ವಿಜಯಲಕ್ಷ್ಮಿ ಅವರದ್ದು, ಆ ಫ್ಲಾಟ್ಗೆ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಈ RR ನಗರದಲ್ಲಿ ಕರ್ಕೊಂಡು ಹೋದರೆ ಅವರ ದರ್ಶನ್ ಮನೆ, ಅಲ್ಲಿ ಹೋದರೆ ಸಾಕಷ್ಟು ತೊಂದರೆ ಆಗುತ್ತೆ. ಅಭಿಮಾನಿಗಳು ಬರ್ತಾರೆ, ಮಗದೊಂದು ಅಲ್ಲಿ ಯಾರು ಕೂಡ ಇಲ್ಲ, ಮನೆ ಬೀಗ ಹಾಕ್ಕೊಂಡಿದೆ. ಆದರೆ ಅಲ್ಲಿ ಕೆಲಸಗಾರರು ಇದ್ದಾರೆ ಅಷ್ಟೇ. ಆದರೆ ಅಪಾರ್ಟ್ಮೆಂಟ್ನಲ್ಲಿ ಕರ್ಕೊಂಡು ಹೋಗುವಂಥ ನಿರೀಕ್ಷೆ ಇದೆ. ಬಳ್ಳಾರಿ ಜೈಲಿಂದ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕ್ಯೂರಿಯಾಸಿಟಿ ಇದ್ದಿತ್ತಾ ಇತ್ತು ದರ್ಶನ್ ಅಭಿಮಾನಿಗಳಿಗೆ. ಸೀದಾ ಕರ್ಕೊಂಡು RR ನಗರಕ್ಕೆ ಕರ್ಕೊಂಡು ಹೋಗ್ತಾರೆ. ದರ್ಶನ್ ಮನೆ ಇದೆ ತೂಗುದೀಪ ನಿವಾಸ, ಅಲ್ಲಿಗೆ ಬರ್ತಾರೆ ಅಂತ ಅಲ್ಲೂ ಕೂಡ ಕಾದು ಕುಳ್ಕೊಂಡಿದ್ರು ದರ್ಶನ್ ಅಭಿಮಾನಿಗಳು. ಆದರೆ ಅದು ಪ್ಲಾನ್ ಚೇಂಜ್ ಆಯಿತು. ಅಲ್ಲಿ ಹೋದರೆ ಮತ್ತೇನಾದರೂ ಎಡವಟ್ಟಾಗ್ಬಿಡುತ್ತೆ, ದರ್ಶನ್ ಮನಸ್ಸು ಮತ್ತೇನಾದರೂ ಆಗ್ಬಿಡುತ್ತೆ. ಪಕ್ಕದಲ್ಲಿ ಇನ್ನೊಂದು ಮನೆ ಕೂಡ ಇದೆ, ಅದು ಯಾರ್ದಂತ ಗೊತ್ತಿರುವಂಥ ವಿಚಾರ. ಆದರೆ